ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಈಗಾಗಲೇ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಇವುಗಳ ತ್ರಿಪುಟಿಯನ್ನು ತಿಳ್ಕೊಂಡ್ರಿ. ಕರ್ಮಯೋಗ ಶಾರೀರಿಕ ಸಂಬಂಧವಾದದ್ದು, ಸ್ಥೂಲ ಶಾರೀರಿಕ ಸಂಬಂಧವಾದಂಥ ಯೋಗ ಅದು. ಭಕ್ತಿಯೋಗ ಪ್ರಾಣ, ಹೃದಯ ಅದಕ್ಕೆ ಸಂಬಂಧಪಟ್ಟಂಥದ್ದು. ಶುದ್ಧ ಹೃದಯ ಮಾಡ್ಕೊಳ್ಳೋದು, ಶುದ್ಧ ಪ್ರಾಣ ಆಗೋದು, ಶುದ್ಧ ಇಂದ್ರಿಯಗಳು, ಶುದ್ಧ ಶರೀರ ಮಾಡ್ಕೊಳ್ಳೋದು. ಮತ್ತೆ ಜ್ಞಾನಯೋಗ ಅಂದ್ರೆ ಬುದ್ಧಿ ಶುದ್ಧ ಮಾಡ್ಕೊಳ್ಳೋದು. ಇವುಗಳಲ್ಲಿ ಏನ್ ಮಾಡ್ಯಾರ, ಇವು ಮೂರನ್ನ ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ. ಮೂರು ಒಂದೇ ಯೋಗದ ಮೂರು ಮುಖಗಳವು ಅಷ್ಟೇ. ಒಂದೇ ಯೋಗದ ಮೂರು ಮುಖಗಳವು, ಬೇರೆ ಬೇರೆ ಮಾಡ್ಲಿಕ್ಕೆ ಬರಂಗಿಲ್ಲ. ಮತ್ತ ಈಗ ಆ ಯೋಗದಿಂದ ಉಂಟಾದ ಜ್ಞಾನ, ಆ ಜ್ಞಾನದಲ್ಲಿಯೇ ಉಳಿಬೇಕು. ಧಾರಣ ಮಾಡಬಹುದು, ಧ್ಯಾನದಲ್ಲಿ ಅದರಲ್ಲೇ ಉಳಿಬೇಕು, ಅದರಲ್ಲೇ ಸ್ಥಿರವಾಗಬೇಕು ಅಂದ್ರೆ ಸಮಾಧಿ, ಅದರಾಗೆ ಪ್ರಯತ್ನ ಪಟ್ಟು ಉಳಿಬೇಕಂದ್ರೆ ಧ್ಯಾನ. ಇರುಗಿ ಬರ್ತಾವೆ ಹಾಕ್ಬಿಡ್ತೀನಿ. ಅದಕ್ಕೆ ಈಗೇನ್ ಮಾಡ್ಯಾರ, ಅದರಲ್ಲೇ ಉಳಿಬೇಕಂದ್ರ ಮುಂದೆ ಇನ್ನ ಯೋಗ ಪದ್ಧತಿಗಳು ಕೆಲವೊಂದು ಫಾಲೋ ಮಾಡ್ಬೇಕಾಗ್ತದೆ. ಏನಂದ್ರೆ ಹಠಯೋಗ. ಹಠಯೋಗ ಅದು ಒಂದು ಪದ್ಧತಿ. ಈ ಹಠಯೋಗದಲ್ಲಿ ನಿಮ್ಮವೇ ಆದ ಕೆಲವೊಂದು ಚೌಕಟ್ಟುಗಳನ್ನು ಹಾಕಿಕೊಂಡು ಆ ಒಂದು ಯೋಗ ಪದ್ಧತಿ, ಷಡಾಂಗ, ಸಪ್ತಾಂಗ ಏನೇನು ಹೇಳ್ಯಾರ ಅವುಗಳನ್ನು ನಾವು ಸಾಧನೆ ಮಾಡಬೇಕು ಅನ್ನೋದು ನಿನ್ನೆ ತನಕ ತಿಳ್ಕೊಂಡ್ರಿ. ಈಗ 5ನೇ ಯೋಗ ಏನದಂದ್ರೆ ರಾಜಯೋಗ. ರಾಜ ಅಂತಂದ್ರೆ ಎಲ್ಲ ಇಂದ್ರಿಯಗಳಿಗೆ ಮನಸ್ಸೇ ರಾಜ. ಮನಸ್ಸಿನ ರಾಜ ಯಾರು? ಶಿವ. ಶಿವನೇ ನೀವಾಗರೆ ರಾಜಯೋಗ, ಮತ್ತಿನ್ನೇನ. ಅದಕ್ಕೆ ರಾಜಯೋಗ ಏನಾಗ್ಯಪ್ಪ ಅಂತಂದ್ರೆ ಎಲ್ಲ ಯೋಗಗಳಿಗೆ ರಾಜನೇ ಆಗ್ಯದವು. ಶ್ರೇಷ್ಠವಾದದ್ದದ ಅಂದ್ರೆ ಶ್ರೇಷ್ಠವಾಗಿದೆ. ರಾಜಯೋಗ ಸಮಸ್ತ ಯೋಗಗಳ ರಾಜವಾಗಿದೆ ಅಂದ್ರೆ ಶ್ರೇಷ್ಠವಾಗಿದೆ. ರಾಜಯೋಗವು ಏನ್ ಮಾಡುತ್ತಂದ್ರೆ ಮನಸ್ಸಿನ ನಿಯಂತ್ರಣದಿಂದ ಆರಂಭವಾಗುತ್ತದೆ. ರಾಜಯೋಗ ಮನಸ್ಸಿನ ನಿಯಂತ್ರಣದಿಂದ ಆರಂಭ ಆಗಿ ಪಾತಂಜಲ ಅಂತ ಒಬ್ಬ ಮಹರ್ಷಿ, ಆ ಮಹರ್ಷಿ ಮಾಡಿದ್ದು ಈ ಒಂದು ಪಾತಂಜಲ ಯೋಗ ಸೂತ್ರ ಅಂತೇಳಿ ಮಾಡಿ, ಯಾವ ರೀತಿ ವಿಚಾರ ಸಾಗರದೊಳಗ ಉತ್ತಮ, ಮಧ್ಯಮ, ಕನಿಷ್ಠ ಅಧಿಕಾರಿಗಳಿಗೆ ಸಾಧನೆಗಳು ಹೇಳ್ಯಾರೋ ಅದೇ ರೀತಿ ಪಾತಂಜಲಿ ಮಹರ್ಷಿ ಕೂಡ ಏನ್ ಮಾಡ್ಯಾರ, ಅಧಮ, ಮಧ್ಯಮ, ಉತ್ತಮ ಅಧಿಕಾರಿಗಳ ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಅಧಿಕಾರಿಗಳಿಗೆ ಅನುಸಾರವಾಗಿ ಸಾಧಕರಿಗಾಗಿ 3 ಪ್ರಕಾರಗಳ ಸಾಧನೆಗಳನ್ನು ಹೇಳಿದ್ದಾರೆ. ಪಾತಂಜಲಿ ಮಹರ್ಷಿಗಳನ್ನ ಶೇಷಾವತಾರ, ಶೇಷ, ನಾಗನೆಂಬ ಹೆಸರುಗಳಿಂದ ಗುರುತಿಸುತ್ತಾರೆ. ಪಾತಂಜಲಿ ಮಹರ್ಷಿಗಳು ಆದಿಶೇಷ ಏನದನಲ್ಲ ಅವನೇ ಅವತರಿಸಿ ಬಂದನ ಈ ಭೂಮಿಗೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅದರದು ಅತ್ಯಂತ 1ನೇ
ಯೋಗ ಸೂತ್ರ ಏನದ ಅಂತಂದ್ರ ಯೋಗ ಚಿತ್ತ ವೃತ್ತಿ ನಿರೋಧ. ಚಿತ್ತ ವೃತ್ತಿ ನಿರೋಧ ಅಂದ್ರೆ ಮನಸ್ಸಂದ್ರೂ ಒಂದೇ, ಬುದ್ಧಿ ಅಂದ್ರೂ ಒಂದೇ, ಚಿತ್ತ ಅಂದ್ರೂ ಒಂದೇ, ಅಹಂಕಾರ ಅಂದ್ರೂ ಒಂದೇ, ಆಸಕ್ತಿ ಅಂದ್ರೂ ಒಂದೇ, ಎಲ್ಲ ಒಟ್ಟು ಕೂಡ ಅಂತಃಕರಣ ಅಂತಾರೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಯೋಗ ಅಂದ್ರೆ ಏನಪ್ಪ? ಚಿತ್ತ ವೃತ್ತಿ ನಿರೋಧ ಯೋಗ ಅಂತಂದ್ರು. ಚಿತ್ತ ಅಂದ್ರೆ ಯಾವುದು? ಮನಸ್ಸು, ಅಂತಃಕರಣ. ಅಂತಃಕರಣದ ವೃತ್ತಿಯನ್ನ ನಿರೋಧಿಸುವುದೇ ಏನದು? ಯೋಗ. ಫಸ್ಟ್ ಸ್ಟೆಪ್ ಅದು. ಪಾತಂಜಲ ಯೋಗ ಸೂತ್ರದ ಪ್ರಕಾರ ಚಿತ್ತದ ವೃತ್ತಿಗಳನ್ನು ನಿರೋಧ ಮಾಡುವುದೇ ಯೋಗ. ಏನು ಹಿಂಗಂದ್ರ ಚಿತ್ತ ವೃತ್ತಿ ನಿರೋಧ ಮಾಡೋದಂದ್ರ ಎದಕ್ಕೆ ಕಂಟ್ರೋಲ್ ಮಾಡಬೇಕು? ಅದು ಪ್ರಕೃತಿಕ ಗುಣ. ಅದು ನ್ಯಾಚುರಲ್ ಆಗಿ ಏನ್ ಮಾಡ್ತಿರ್ತದಂದ್ರೆ ಮನಸ್ಸು ಬಾಹ್ಯ ವಿಷಯಗಳ ಸಂಪರ್ಕಕ್ಕೆ ಹೋಗ್ತದದು. ಇಂದ್ರಿಯಗಳ ವಿಷಯಾಸಕ್ತಿಯನ್ನು ತಣಿಸುವುದಕ್ಕ ಮನಸ್ಸು ಏನ್ ಮಾಡ್ತದ? ಬಾಹ್ಯ ವಿಷಯಗಳಲ್ಲಿ ಹರಿದಾಡ್ತಿರ್ತವ. ಅದಕ್ಕೇನ್ ಮಾಡ್ಬೇಕಾಗ್ತದ? ಬಾಹ್ಯ ವಿಷಯದೊಳಗೆ ಹೋಗಬೇಡ, ಅಂತರ್ಮುಖಿ ಆಗು. ಅಂತರ್ಮುಖಿ ಆಗ್ಬೇಕು. ಚಿತ್ತವೃತ್ತಿ ನಿರೋಧ ಮಾಡೋದಂದ್ರೆ ಅಂತರ್ಮುಖಿ ಆಗೋದು. ಅಂತರ್ಮುಖಿ ಆಗೋದಂದ್ರೆ ಹೆಂಗ? ಅಲ್ಲಂ ಪ್ರಭುದೇವರು ಹೇಳ್ತಾರ, ಅಂತರ್ಮುಖಿ ಆಗಂದ್ರೆ ಒಳಗೆ ಏನ್ ಅಂತರ್ಮುಖಿ ಆಗ್ಬೇಕು? ರಕ್ತ, ಮಾಂಸ, ಮಲ, ಮೂತ್ರ, ಕೀವು ಬರೀ ಇವೇ ಅದಾವಿ ಶರೀರದೊಳಗ. ಒಳಗೆ ಏನ್ ಅಂತರ್ಮುಖಿ ಮಾಡ್ಲಿಕ್ಕಾದ ಅಂತ ಕೇಳ್ತಾನೆ ಪ್ರಭುದೇವರು. ಬಹಿರ್ಮುಖಿ ಆದಂತ ಮನಸ್ಸನ್ನು ಅಂತರ್ಮುಖಿ ಮಾಡುವುದು ಹೇಗೆ? ಹೆಂಗ್ ಮಾಡ್ತೀರಿ? ಒಂದು ಕೂಸಿನ ಒಂದು ಮುದುಕನ ಮೇಲೆ ಬಿಟ್ಟೋಗಿರ್ತಾರೆ, ಇದನ್ನು ಕಾಯಿ ನಾ ಬರೋ ತನಕ ಅಂತ ಹೇಳಿ ಡ್ಯೂಟಿ ಮಾಡಕ್. ನಮ್ KP ದೇವೇಂದ್ರ ಏನ್ ಮೇಲೆ ಬಿಟ್ಟಿರ್ತಾರ, ಮೊಮ್ಮಗನ್ ಬೆಳೆಸೋದೇ ಒಂದು ಕೆಲಸ ಅವರು. ಅದೇನ್ ಮಾಡ್ತಿರ್ತದ? ಮೇಲ ಹೊರಗೋತಿರ್ತದ. ಹೊರಗಾದಾಗ ಅದಕ್ಕೇನ್ ಮಾಡ್ಬೇಕು? ನಿರೋಧ ಮಾಡ್ಬೇಕು. ಈಗ ಎದರ ಬೆನ್ನತ್ತಿ ಹೋಗ್ಲಕತ್ತದ ನೋಡ್ಬೇಕು. ಅದು ಶಬ್ದದ ಬೆನ್ನತ್ತಿ ಹೋಗ್ಲಕತ್ತದೋ, ಸ್ಪರ್ಶದ ಬೆನ್ನತ್ತಿ ಹೋಗ್ಲಕತ್ತದೋ, ರೂಪದ ಬೆನ್ನತ್ತಿ ಹೋಗ್ಲಕತ್ತದೋ, ರಸದ ಬೆನ್ನತ್ತಿ ಹೋಗ್ಲಕತ್ತದೋ, ಗಂಧದ ಬೆನ್ನತ್ತಿ ಹೋಗ್ಲಕತ್ತದೋ, ಮತ್ತಿನ್ಯಾವುದೋ ಅನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಸಂಸಾರ ಎದರದರ ಬೆನ್ನತ್ತಿ ಹೋಗ್ಲಕತ್ತಿತ್ತಂದ್ರೆ ಅದಕ್ಕೇನ್ ಮಾಡ್ಬೇಕು? ಸೂಚನೆ ಕೊಡ್ಬೇಕು, ಅದರಿಂದ ಹೋಗಬೇಡ, ಬಹಿರ್ಮುಖಿಯಾಗಿ ಹೋಗಬೇಡ, ಅಲ್ಲಿ ನೀನು ಚಂಚಲವಾಗುತ್ತಿ. ಅದಕ್ಕೆ ಆ ಚಂಚಲತೆ ಕಳ್ಕೋಬೇಕಾದ್ರೆ ಅಂತರ್ಮುಖಿ ಆಗು. ಅಂತರ್ಮುಖಿ ಆಗೋದಂದ್ರೇನು? ಆ ವಿಷಯಗಳ ಕಡೆಗೆ ಹರಿಯುವ ಮನಸ್ಸನ್ನ ಏನ್ ಮಾಡಬೇಕು? ನಿಲ್ಲಿಸ್ಬೇಕು. ನಿಲ್ಸದೆ ಅಂತರ್ಮುಖಿ ಮಾಡೋದು. ಹೊರಗೆ ಹರಿಯೋದು ನಿಲ್ಲಿಸೋದು ನೋಡ್ರಿ, ಅಷ್ಟೇ. ಈಗ ಯಾರೋ ಜಗಳಾಡ್ತಿರ್ತಾರೆ, ಅವ್ರ ಎದಕ್ಕೆ ಜಗಳಾಡಕತ್ತಾರ ಏನು ಅಂತ ಹೇಳಕ್ಕೆ ನಿಮ್ಮ ಮನಸ್ಸ ಕಡೆ ಹರಿಸೋದಿಲ್ಲ. ಅದು ಅವ್ರ ಸಮಸ್ಯೆ ಅದ, ನೀವೇನ್ ಮಾಡ್ತೀರಿ ಅಲ್ಲಿ ಹೋಗಿ ಸ್ವಲ್ಪ ಸುಮ್ಮಿರೋದು ನಿಮ್ಮ ಮನಸ್ಸಿಗೆ ಹೇಳ್ಬೇಕು. ಅದನ್ನು ಹರಿಲಕ್ಕೆ ಬಿಟ್ಟು ಅದ್ರ ಸಂಗಟ್ ನೀವು ಹಾದ್ರಿ ಅಂತಂದ್ರೆ ಏನಾಗ್ತದ? ಚಂಚಲ, ವಿಕ್ಷೇಪ. ಅದನ್ನು ನೀವೇನ್ ಮಾಡ್ಬೇಕು? ಅದ್ರ ಕಡೆ ಹರಿಲಾರ್ದಂಗ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರು ಅಂತಂದ್ರ ಅದೇ ಅಂತರ್ಮುಖಿ ಮಾಡ್ದಂಗ. ಶಬ್ದದ ಬೆನ್ನತ್ತಿ ಹೋಗುವಾಗ ಅದನ್ನ ಶಬ್ದದಿಂದ ಹಿಮ್ಮುಖಿ ಮಾಡ್ಬೇಕು. ಅದಕ್ಕೆ ಮುಂದೆ ಹೋಗ್ತಿರ್ತ ಹಿಮ್ಮುಖಗೊಳಿಸ್ಬೇಕು. ಆ ಶಬ್ದದ ಬೆನ್ನತ್ತಿ ಹೋಗ್ಬೇಡ, ಆ ಸ್ಪರ್ಶದ ಬೆನ್ನತ್ತಿ ಹೋಗ್ಬೇಡ, ಆ ರುಚಿಯ ಬೆನ್ನತ್ತಿ ಹೋಗ್ಬೇಡ. ಹಿಂಗ ಈ ಚಿತ್ತವೃತ್ತಿಗಳ ನಿರೋಧವೇ ಯೋಗ.
ಅದಕ್ಕೊಂದು ಉಪನಿಷತ್ ಅದ, ಯೋಗ ಶಿಖೋಪನಿಷತ್ ಪ್ರಕಾರ ರಜಸೋ ರೇತಸೋ ಯೋಗದ್ರಾಜ ಯಾಗ ಇತಿ ಯೋಗ, ಯೋಗದ್ರಾಜ ಯಾಗ ಇತಿ ಯೋಗ. ರಜಸ್ಸು ಮತ್ತು ರೇತಸ್ಸುಗಳು, ರಜಸ್ಸು ಮತ್ತು ರೇತಸ್ಸುಗಳು ಅಂದ್ರೆ ರಜ ಅಂದ್ರೆ ಸ್ತ್ರೀ ತತ್ವ, ರೇತಸ್ ಅಂತಂದ್ರೆ ಪುರುಷ ತತ್ವ. ರಜ ಅಂದ್ರೆ ಜೀವ, ಪುರುಷ ಅಂದ್ರೆ ಬ್ರಹ್ಮ, ಅಷ್ಟೇ, ಮತ್ತೇನಿಲ್ಲ. ರಜೋ ರೇತೋ ಅಂತಂದ್ರೆ ಜೀವ ಬ್ರಹ್ಮ, ಜೀವ ಶಿವ, ಅದೇ ಹೇಳ್ತಾರೆ. ಅವು ಏನಾಗಬೇಕಂದ್ರೆ ಈ ರಜಸ್ಸು ಮತ್ತು ರೇತಸ್ಸುಗಳ ಮಿಲನವೇ ರಾಜಯೋಗ. ರಜಸ್ಸು ರೇತಸ್ಸುಗಳಂತಂದ್ರೆ ಜೀವ ಬ್ರಹ್ಮರ ಮಿಲನವೇ ರಾಜಯೋಗ. ರಜಸ್ಸು ಅಂದ್ರೆ ಸ್ತ್ರೀ ಪ್ರಕೃತಿ ಧರ್ಮ, ರೇತಸ್ಸು ಅಂದ್ರೆ ಪುರುಷ ಪ್ರಕೃತಿ ಧರ್ಮ. ಸ್ತ್ರೀ ಪ್ರಕೃತಿ ಮತ್ತು ಪುರುಷ ಪ್ರಕೃತಿಗಳ ಮಿಲನವೇ ಯೋಗ. ರೇತಸ್ ಅಂದ್ರೆ ಶಿವ, ರಜಸ್ ಅಂದ್ರೆ ಶಕ್ತಿ. ಹಠಯೋಗ ಅಂತದೊಳಗೆ ಹೆಂಗದ, ಹ ಅಂತಂದ್ರೆ ಶಿವ, ಠ ಅಂದ್ರೆ ಶಕ್ತಿ. ಹಂಗ ಇಲ್ಲಿ ರೇತಸ್ಸು ಮತ್ತು ರಜಸ್ಸುಗಳು ಅಂದ್ರೆ ಶಿವ ಶಕ್ತಿ. ಎಲ್ಲಾ ಪ್ರಾಣಿಗಳಲ್ಲಿ ಈ ಎರಡು ತತ್ವಗಳು ವಿದ್ಯಮಾನವಾಗಿರುತ್ತವೆ. ಇವೆರಡರ ಮಿಲನವು ಯೋಗ ಮಾಧ್ಯಮದಲ್ಲಿ ಉಂಟಾಗುವ ಅವಸ್ಥೆಯೇ ಯೋಗ. ಯೋಗ ಸ್ವರೋದಯದ ಅನುಸಾರ, ಯೋಗ ಸ್ವರೋದಯ ಅಂತ ಒಂದು ದೃಕ್, ಯೋಗ ಸ್ವರೋದಯ ಅಲ್ಲೇನ್ ಹೇಳ್ತಾನ, ಯಥಾಕಾಶೆ ಭ್ರಮಣೆ ವಾಯುರಾಕಾಶೆ ವಜತೆ ಸ್ವಯಂ ತಥಾಕಾಶೆ ಮನೋಲೀನಂ ರಾಜಯೋಗ ಕ್ರಿಯಾಮತಂ. ಏನ್ ಹಿಂಗಂದ್ರ ಯಾವ ರೀತಿ ಆಕಾಶದಲ್ಲಿ ಭ್ರಮಣಶೀಲ ವಾಯು ಲೀನವಾಗಿರುತ್ತದೆಯೋ, ಆಕಾಶದಲ್ಲಿ ಭ್ರಮಣಶೀಲ ವಾಯು ಅದಲ್ರಿ, ಆಕಾಶದಾಗ ತಿರುಗಾಡ್ತದಿಲ್ಲ, ಗಾಳಿ ಸುಳಿದಾಡ್ತದಿಲ್ಲ. ಯಾವ ರೀತಿ ಆಕಾಶದಲ್ಲಿ ಭ್ರಮಣಶೀಲ ಅಂದ್ರೆ ಸುಳಿದಾಡೋದು ವಾಯು ಲೀನವಾಗಿರುತ್ತದೆಯೋ, ಅದೇ ರೀತಿ ಮನಸ್ಸನ್ನ ಶೂನ್ಯದಲ್ಲಿ ಲೀನ ಮಾಡುವುದೇ ರಾಜಯೋಗ. ಮನಸ್ಸನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶೂನ್ಯದಲ್ಲಿ ಲೀನ ಮಾಡೋದಂತಂದ್ರ ಅಲ್ಲಿ ಶಬ್ದ ಇರ್ಲಾರ್ದಂಗ, ಸ್ಪರ್ಶ ಇರ್ಲಾರ್ದಂಗ, ರೂಪ ಇರ್ಲಾರ್ದಂಗ, ರಸ ಇರ್ಲಾರ್ದಂಗ, ಗಂಧ ಇರ್ಲಾರ್ದಂಗ ಅದಕ್ಕೇನ್ ಮಾಡಬೇಕು, ಶೂನ್ಯದಲ್ಲಿ ಲಯ ಮಾಡಬೇಕು. ನಾವು ಎದ್ರಾಗ ಲಯ ಮಾಡ್ತೀವಿ? ಮನಸ್ಸನ್ನು ಇದು ಶಬ್ದದಾಗ ಲಯ ಮಾಡ್ತೀವಿ, ಸ್ಪರ್ಶದಾಗ ಲಯ ಮಾಡ್ತೀವಿ, ಹೌದಾ? ಅದಕ್ಕ ಎದರಾಗ ಲಯ ಮಾಡಬೇಡಪ್ಪ, ಶೂನ್ಯದಾಗ ಲಯ ಮಾಡು. ಹಂಗ ಗಾಳಿ ಆಕಾಶದಾಗ ಲಯವಾಗಿರ್ತದಲ್ರಿ, ಗಾಳಿ ಕಾಣಿಸ್ತದೇನು ಆಕಾಶದಾಗ? ಗಾಳಿ ಆದ ಕಾಣಂಗಿಲ್ಲ. ಹಂಗ ನಮ್ಮ ಮನಸ್ಸನ್ನ ಏನ್ ಮಾಡ್ಬೇಕಂದ್ರೆ ಶೂನ್ಯದಾಗ ಲಯ ಮಾಡಬೇಕು. ಆಕಾಶದಲ್ಲಿ ಭ್ರಮಣಶೀಲ ವಾಯು ಉರುತ್ತದೆ, ಆದರೆ ತೋರುವುದಿಲ್ಲ. ಅದೇ ರೀತಿ ಮನಸ್ಸನ್ನ ಬ್ರಹ್ಮನಲ್ಲಿ ಲೀನ ಮಾಡಿ ತೋರದಂತೆ ಮಾಡುವುದೇ ರಾಜಯೋಗ. ಒಟ್ಟ ಅದು ಆದ ಅನ್ನಂಗೆ ಅನಿಸಿರಬಾರ್ದು, ಅದಕ್ಕೆ ರಾಜಯೋಗ ಅಂತ. ಹಠಯೋಗ ಪ್ರದೀಪಿಕಾ ಯಾರು ಬರ್ದಾರ ಇದು ಬುಕ್? ಸ್ವಾತ್ಮಾರಾಮ. ನೆನಪಿರ್ಬೇಕು, ಇವೆಲ್ಲ ಫೇಮಸ್ ಹೆಸರುಗಳು ಗೊತ್ತಿರಬೇಕು. ಹಠಯೋಗ ಪ್ರದೀಪಿಕಾ ಗ್ರಂಥದಲ್ಲಿ ಸ್ವಾತ್ಮಾರಾಮ್ಜಿ ಏನ್ ಹೇಳ್ತಾರ? ಕೇವಲಂ ರಾಜಯೋಗಾಯ ಹಠವಿದ್ಯಾ ಉಪದೇಶತಿ. ಏನಂದ್ರ ಹಠವಿದ್ಯೆಯ ಉಪದೇಶವು ರಾಜಯೋಗದ ಪ್ರಾಪ್ತಿಗಾಗಿ ಇದೆ. ಹಠಯೋಗದ ಸಾಧನೆ ಎದಕ್ಕಪ್ಪ ಅಂತಂದ್ರೆ ರಾಜಯೋಗ ಪ್ರಾಪ್ತಿ ಮಾಡ್ಕೊಳ್ಳಕ್ಕೆ ಹಠಯೋಗ ಸಾಧನೆ ಮಾಡ್ತಾರ. ಅದಕ್ಕೆ ಹಠಯೋಗದ ಇದು ಉಪಯೋಗ ಏನದ ಅಂದ್ರೆ ಮುಂದೆ ರಾಜಯೋಗ ಸಾಧನೆ ಮಾಡೋದಕ್ಕೆ ಹಠಯೋಗ ಪ್ರಿಪರೇಟರಿ ಪ್ರೋಸೆಸ್ ಅಂದ್ರೆ ಪೂರ್ವ ಸಿದ್ಧತಾ ಪ್ರೋಸೆಸ್ ಅನ್ನ ಅರ್ಥದಾಗ ಹೇಳ್ತಾರೆ. ಈಗ ಏನದಪ್ಪ ಅಂದ್ರೆ
ಸಾಧನಾ ಪ್ರಕಾರಗಳು ಇವು ತಿಳ್ಕೋಬೇಕು. ಪಾತಂಜಲಿ ಯೋಗ ಅಂದ ಕೂಡಲೇ ಚಿತ್ತ ವೃತ್ತ ನಿರೋಧ ಅಷ್ಟಾಂಗ ಯೋಗ ಅಂತ ಚಾಲು ಮಾಡಿಬಿಡ್ತಾರೆ. ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಗೊತ್ತದೇನೆ ಯಾರಿಗಾರೆ? ಇದ್ರ ಬಗ್ಗೆ ಏನಾರು ಕೇಳಿರ? ಪಾತಂಜಲಿ ಯೋಗ ಅಂತಂದ್ರೆ ಅಷ್ಟಾಂಗ ಯೋಗ ಅಂತ ಕೂತು ಬಿಡ್ತೀರ ಅಷ್ಟೇ. ಉತ್ತಮ ಅಧಿಕಾರಿ, ಉತ್ತಮ ಕೋಟೆಯ ಸಾಧಕರಿಗಾಗಿ ಏನ್ ಹೇಳ್ಯಾರಪ್ಪ ಅಂದ್ರೆ ಅಭ್ಯಾಸ ಮತ್ತು ವೈರಾಗ್ಯ. ಗೊತ್ತಿರ್ಬೇಕದು, ಬರ್ಕೋರಿ ಒಂದ್ ಕಡೆ. ಪಾತಂಜಲಿ ಮಹರ್ಷಿಗಳು ಏನ್ ಹೇಳ್ಯಾರ? ಉತ್ತಮ ಕೋಟೆಯ ಸಾಧಕರಿಗಾಗಿ ಅಭ್ಯಾಸ ಮತ್ತು ವೈರಾಗ್ಯ. ಭಗವದ್ಗೀತೆ ಒಳಗೆ ಅದ ಅಲ್ರಿ, ಚಿತ್ತವೃತ್ತಿ ನಿರೋಧ ಸಾಧ್ಯ ಇಲ್ಲ, ಬಹಳ ಕಷ್ಟ ಅದ ಅಂತಾನ ಅರ್ಜುನ. ಅವಾಗ ಕೃಷ್ಣನಂತನ, ನೀ ಹೇಳೋದು 100% ಅಲ್ಲ, 200% ಒಪ್ಕೋತೀನಿ. ಚಿತ್ತವೃತ್ತಿ ನಿರೋಧ ಬಹಳ ಕಷ್ಟದ ಕೆಲಸ ಅದ, ಆದರೆ ಅದು ಸಾಧ್ಯ ಅದ, ಅಸಾಧ್ಯವಾದದ್ದಲ್ಲ. ಎದರಿಂದ ಸಾಧ್ಯ ಅದ ಅಂತಂದ್ರ ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ ವೈರಾಗ್ಯನ ಅಂತ ಒಂದು ಶಬ್ದ ಅದ ನೋಡ್ರಿ. ಪ್ರಣಿಪಾತಯೇ ಏನದ ನೋಡ್ರಿ, ಅದೊಂದು ಶ್ಲೋಕ ಕೇಳಿರೇ ಇಲ್ಲ ಅದು? ಅಸಂಶಯಂ ಮಹಾಭಾವೋ, ಡೌಟೇ ಇಲ್ಲ ಅರ್ಜುನ. ಮನೋ ದುರ್ನಿಗ್ರಹಂ ಚಲ, ಮನಸ್ಸನ್ನ ನಿಗ್ರಹ ಮಾಡೋದು ಸಾಧ್ಯ ಇಲ್ಲ. ಅಭ್ಯಾಸೇನ ತೂ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂದ್ರೆ 6ನೇ ಅಧ್ಯಾಯದಾಗ 35ನೇ ಶ್ಲೋಕ. ಈ ಶ್ಲೋಕದ ಹಿಂದಿಂದು ಮುಂದಿಂದು ಅಭ್ಯಾಸ ವೈರಾಗ್ಯಗಳ ಬಗ್ಗೆ ಏನು ಹೇಳ್ತಾರ ಅದೆಲ್ಲ ಯಾರಿಗೆ ಅಂದ್ರೆ ಉತ್ತಮ ಅಧಿಕಾರಿಗಳಿಗೆ ಹೇಳಿರ್ತದೆ. ಅಭ್ಯಾಸ ಮತ್ತು ವೈರಾಗ್ಯ. ಭಗವದ್ಗೀತೆಯ 6ನೇ ಅಧ್ಯಾಯ 35ನೇ ಶ್ಲೋಕ. ಹೇ ಅರ್ಜುನ, ಹೇ ಮಹಾಬಾಹು, ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ ಮತ್ತು ಅದು ಚಂಚಲ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆದರೆ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದಲೂ ಇದನ್ನ ನಿಗ್ರಹಿಸಬಹುದು. ವಿಚಾರ ಸಾಗರ ಗ್ರಂಥ ನನ್ನ ಬಳಿ ಒಂದು 20 ವರ್ಷ ಅದು. ನಮ್ಮ ಗುರುಗಳು ಕೊಟ್ಟಾರ, ಮಿಟ್ಟಿ ಮಲ್ಕಾಪುರ್ ಶಾಂತಾಶ್ರಮ. ಅವರು ನಿಜಾನಂದ ಸ್ವಾಮಿಗಳಂತದಾರ. ಅವರು ಶಿವಪುತ್ರಪ್ಪ ಅವ್ರ ಮುಂದೆ ಕೂತು ಪಾಠ ಕೇಳಿ ಶಿವಪುತ್ರಪ್ಪ ಅವ್ರದ್ದು ಸೇವೆ ಮಾಡಿದವರು ಅದಾರ. ಅಂತ ಒಂದು ರತ್ನ ನಮ್ಮ ರಾಯಚೂರಾಗ. ಭಾರಿ ದೊಡ್ಡ ಮಠ ಕಟ್ಟಾರ, ಏನೆಲ್ಲ ಮಾಡ್ಯಾರ. ದೊಡ್ಡ ಮಠ, ಸಿದ್ಧಾರೂಢರ ಮಠ, ದೊಡ್ಡದೊಂದು 25-30 ಫೂಟ್ ಒಂದೇ ಒಂದು ದೊಡ್ಡ ಶಿಲಾ ತಂದಾರ. ಲಿಂಗದ ಶಿಲಾ, ಬಹಳ ದೊಡ್ಡದ ಶಿಲಾ. ಎಲ್ಲಿ ನಿಂತರೂ ಕಾಣಬೇಕು ರಾಯಚೂರಾಗ. ಅಂತ ಒಂದು ಶಿಲಾ ತಂದು ದೊಡ್ಡ ಲಿಂಗ ಸ್ಥಾಪನೆ ಮಾಡ್ಯಾರ. ಸಿದ್ಧಾರೂಢರು ಗುಡಿ ಕಟ್ಟಾರ, ಮಂಟಪ ಕಟ್ಟಾರ, ತೇರ್ ಮಾಡ್ಯಾರ, ತೇರ್ ಹೇಳ್ತಾರ, ಜಾತ್ರೆ ಮಾಡ್ತಾರ, ಪ್ರತಿ ಹುಣ್ಣಿಮೆಗೆ ಸತ್ಸಂಗ ಮಾಡ್ತಾರ. ಬಹಳ ನಿಷ್ಠುರನೂ ಅದಾರ ಅಷ್ಟೇ. ಮತ್ತ ಶ್ರಾವಣ ಅಲ್ಲಿ ಇಲ್ಲಿ ಮತ್ತ ಇದಕ್ಕೆ ಉಪಜೀವನಕ್ಕೆ ಮತ್ತ ಎಲ್ಲ ಒಂದು ಇದು ಮಾಡ್ಬೇಕಲ್ಲ, ಒಂದಿಷ್ಟು ಪುರಾಣ ಪ್ರವಚನ ಎಲ್ಲ ಸತ್ಸಂಗ ಇದನ್ನ ಹೇಳ್ತಾರ ಅವ್ರು, ಶಾಸ್ತ್ರನ ಹೇಳ್ತಾರೆ. ಆ ಪುರಾಣಗಳು ಹಾಳಕತೆ ಹೇಳಕ್ ಹೋಗಂಗಿಲ್ಲ ಅವ್ರು. ಅಂತ ಸ್ವಾಮಿಗಳು ಅವ್ರು ನನಗೆ ವಿಚಾರ ಸಾಗರ ಕೊಟ್ಟಾರ. ತೆಗೆದು ನೋಡ್ತೀನಿ, ಏನು ತಿಳಿಯಂಗೆ ಇಲ್ಲ. ಅದು ಎಷ್ಟು ಸಾರಿ ತೆಗೆದು ನೋಡ್ತೀನಿ, ತಿಳಿಯಂಗಿಲ್ಲ. ಮತ್ತ ಒಳ್ಳೆ ಸ್ವಲ್ಪ ಅಭ್ಯಾಸ ಮಾಡಪ್ಪ ಬರ್ತದ, ಅಭ್ಯಾಸ ಮಾಡಪ್ಪ ಬರ್ತದ ಹಂಗೆ ಅಂತಿದ್ರು. ಕಡೆಗಿದು ಯಾ ಅಭ್ಯಾಸ ಮಾಡಿದ್ರು ಬರಲ್ರಿ, ತೊಗೊಂಬಿಡ್ರಿ. 450 ರೂಪಾಯಿ ರೇಟ್, 2 ಬುಕ್ ಕೊಟ್ಟಿರಿ, ಅದು ಏನ್ ಮಾಡವ? ಅವ್ರೇನಂದ್ರು, ಈ ರೊಕ್ಕ ತೊಗೊಂಬಿಡಪ್ಪ, ನಿಂದು 400 ರೂಪಾಯಿ ತಗೊಂಡ್ಬಿಡ, ತೊಗೊಂಬಿಡಿ ಒಯ್ ಬುಕ್ ಮಾತ್ರ ನಿನ್ನ ಮೇಲೆ ಇರ್ಬೇಕು. ಅವು ನಿನ್ನುವೆ ಬುಕ್, ನಿನಗೆ ಉಪಯೋಗ ಆಗ್ತಾವ. ಅವು ನಿನಗೆ ಸುಮ್ಮನೆ ತಂದು ಕೊಟ್ಟಿಲ್ಲ, ನಿನ್ನುವೆ ಬುಕ್. ನೋಡ್ರಿ ಅವ್ರಿಗೆ ಹೆಂಗ್ ಗುರುತಾಗಿರ್ಬೇಕಿದು. ವಿಚಾರ ಸಾಗರದಾಗ ಮುಂದೆ ಹೆಂಗ್ ಡೆವಲಪ್ ಆಗ್ತೀವಿ ನಾವಂತ. 20 ವರ್ಷ ಹಿಂದೆ ಕೊಟ್ಟಾರ ಅವ್ರು ನನಗೆ ಬುಕ್. 3-4 ಸಾರಿ ಹೊಳೆ ಕೊಡ್ಲಕ್ಕೆ ಪ್ರಯತ್ನ ಮಾಡಿ ನಾವು.
ರೊಕ್ಕ ಕೊಟ್ಟು ಬ್ಯಾನಿಗೆ ಬುಕ್ ಒಳಗೆ ಕೊಡಬೇಡ, ರೊಕ್ಕ ಬೇಕಿದ್ರೆ ತಗೊಂಡು ಹೋಗತ್ತ ಜೋಬ್ನ ರೊಕ್ಕ ಮುಂದೆ ಹಿಡಿದ್ರು ಬ್ಯಾಡ್ ನಡಿ ಅಂತ ಹೇಳಿ ಇಟ್ಕೋ, ನಿನ್ ಬಲ್ಲಿ ಇಟ್ಕೋ ಬುಕ್, ಸುಮ್ ಇಟ್ಕೋ, ನಾ ಹೇಳ್ತೀನಿ ಇಟ್ಕೋ, ನಿನಗೆ ಉಪಯೋಗ ಆಗ್ತದೆ ಇಟ್ಕೋ. ನೋಡ್ರಿ ಎಷ್ಟು ಬುಕ್ಸ್ ತಂದು ಕೊಟ್ಟಾರ ನನಗವ್ರು. ಮನೆ ಸಹಿತ ಏನೋ ತಂದು ಕೊಟ್ಟಿದ್ರು. ಮತ್ತೆ ನಾನು ಪುರಾಣ ನಡೆದಿತ್ತ ಅಲ್ಲಿ ಕಿಲ್ಲೆದ ಮಠ ಅಂತದ, ಇಲ್ಲಿ ಆ ಮಠದಾಗ ಹೋಗಿ ಅದರ ರೇಟ್ ಗೀಟ್ ಏನದ ಕೊಟ್ಟು ಬಂದ್ಬಿಟ್ಟೆ. ನನಗೇನ್ ಬೇಕಾಗ್ತವ ಅವ್ರಿಗೆ ತಿಳಿತದೋ ಹೆಂಗ್ ಗೊತ್ತಾಗ್ತದೋ ಏನೋ, ಒಟ್ಟ ಎಲ್ಲರ ಕರೀತಾರ, ಕರೆದು ಕೊಟ್ಬಿಡ್ತಾರೆ, ತಗೋಯ್ತು ಓದು. ಎದಕ್ಕಿದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಇಷ್ಟೆಲ್ಲ ತಿಳ್ಕೊಳ್ಳಕ್ ಹೆಂಗ್ ಸಾಧ್ಯ ಆಯ್ತು? ಅಭ್ಯಾಸ. ಅದರ ಬಗ್ಗೆ ಆಸಕ್ತಿಲಿಂದ ಅಭ್ಯಾಸ ಮಾಡಿದ್ದಕ್ಕೆ ಅದೇನಾಯ್ತು, ಅರ್ಥ ಆಯ್ತು ನಮ್ಗೆ. ಅಭ್ಯಾಸ ವೈರಾಗ್ಯ. ವೈರಾಗ್ಯ ಅಂತಂದ್ರೆ ಅಸತ್ಯವಾದದ್ದನ್ನು ತ್ಯಾಗ ಮಾಡೋದು, ಸತ್ಯವಾದದ್ದನ್ನು ಗ್ರಹಣ ಮಾಡೋದು, ಅದೇ ವೈರಾಗ್ಯ. ಅಭ್ಯಾಸ ಅಂದ್ರೇನು? ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದನ್ನ ಬೇರ್ಪಡಿಸಿ ತಿಳಿದುಕೊಳ್ಳೋದೇ ಅಭ್ಯಾಸ. ಪ್ರಾಕ್ಟೀಸ್. ಮೇಲ 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 ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ ಅಂತ ತಿಳ್ಕೊಳ್ಳೋದೇ ಅಭ್ಯಾಸ. ವಿವೇಕ. ಅದಕ್ಕೆ ಈ ಅಭ್ಯಾಸ ಮತ್ತು ವೈರಾಗ್ಯದಿಂದ ಇದನ್ನು ಸಂಗ್ರಹಿಸಬಹುದು. ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಮನಸ್ಸನ್ನು ವಶವರ್ತಿ ಮಾಡಿಕೊಳ್ಳಲು ಸಾಧ್ಯವಿದೆ. ಇಲ್ಲದಿದ್ದರೆ ಅದು ದುರ್ನಿಗ್ರಹವಾಗುತ್ತದೆ. ಮನಸ್ಸನ್ನು ವಶವರ್ತಿ ಮಾಡಿಕೊಳ್ಳುವ ಉಪಾಯವೆಂದರೆ ಅಭ್ಯಾಸ ಮತ್ತು ವೈರಾಗ್ಯ. ಯಾರಿಗೆ ಹೇಳಿದ್ದಿದು? ಉತ್ತಮ ಅಧಿಕಾರಿಗೆ ಹೇಳಿದ್ದದ ಇದು. ಅಭ್ಯಾಸ ವೈರಾಗ್ಯ ಇದು ಒಂದು ಆದ್ಮೇಲೆ ಮಧ್ಯಮ ಅಧಿಕಾರಿ ನಾಳೆ ತೊಗೊಳ್ಳೋಣ. ಎಲ್ಲಿ ತನ ಬರ್ತದೆ ಇದು? ವೈರಾಗ್ಯ. ಪಾತಂಜಲ ಯೋಗ ಸೂತ್ರದ ಪ್ರಕಾರ, ಅದು ಭಗವದ್ಗೀತೆ ಶ್ಲೋಕದ ಪ್ರಕಾರ, ಇಲ್ಲಿ ಪಾತಂಜಲ ಯೋಗ ಸೂತ್ರದ ಪ್ರಕಾರ ಅಲ್ಲಿ ಕೂಡ ಅಭ್ಯಾಸ ವೈರಾಗ್ಯಾಭ್ಯಂ ತನ್ನಿರೋಧ ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೆ ದೃಢಭೂಮಿ ಅಂತ 1ನೇ ಅಧ್ಯಾಯದೊಳಗ 14ನೇ ಶ್ಲೋಕ ಬರೆದ. ಇಲ್ಲಿ ಏನ್ ಹೇಳ್ತಾರೆ? ಅಭ್ಯಾಸ ಮತ್ತು ವೈರಾಗ್ಯಗಳ ಮೂಲಕ ವೃತ್ತಿಗಳ ನಿರೋಧ ಉಂಟಾಗುತ್ತದೆ. ಅಭ್ಯಾಸ ಮಾಡೋದ್ರಿಂದ ಜ್ಞಾನ ಉಂಟಾಗ್ತದ. ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಅದನ್ನ ರೂಢಿಯೊಳಗೆ ತಂದ್ಕೊಂಡ್ರೆ ಜ್ಞಾನ ಉಂಟಾಗ್ತದ. ಅವಾಗ ಏನಾಗ್ತದ? ವೃತ್ತಿಯಲ್ಲಿ ನಿರೋಧ ಉಂಟಾಗ್ತದ. ಚಿತ್ತದ ಸಮಸ್ತ ವೃತ್ತಿಗಳನ್ನು ಅಭ್ಯಾಸ ಮತ್ತು ವೈರಾಗ್ಯಗಳ ಮಾಧ್ಯಮಗಳಿಂದ ನಿರೋಧ ಮಾಡುವುದು ಸಾಧ್ಯವಿದೆ. ಆ ಅವಸ್ಥೆಯಲ್ಲಿಯೇ ನಮಗೆ ಯೋಗದ ಪ್ರಾಪ್ತಿಯಾಗುತ್ತದೆ. ನಮ್ಮ ಚಿತ್ತವು ಬಾಹ್ಯ ವಿಷಯಗಳಲ್ಲಿ ಆಸಕ್ತವಾಗುವುದಿಲ್ಲ. ಯಾವಾಗ? ನಮ್ಮ ವೃತ್ತಿಯನ್ನು ನಿರೋಧ ಮಾಡಿದಾಗ ಮತ್ತು ಅದು ತನ್ನ ಗುರಿಯಲ್ಲಿ ಸ್ಥಿರಗೊಳ್ಳುತ್ತದೆ. ಅಂದರೆ ಸ್ವಸ್ವರೂಪ ಬ್ರಹ್ಮ ಸ್ವರೂಪದಲ್ಲಿ ಸ್ಥಿರಗೊಳ್ಳುತ್ತದೆ. ಅದು ಹೇಗೆ ಕೆಲಸ ಮಾಡುತ್ತದೆ ಅಂತಂದ್ರೆ, 1ನೇದ್ದು ದೀರ್ಘಕಾಲ, 2ನೇದ್ದು ನಿರಂತರ, 3ನೇದ್ದು ಸತ್ಕಾರ, 4ನೇದ್ದು ದೃಢವಾಗಿ ಅಭ್ಯಾಸ. ಧೈರ್ಯದಿಂದ ಅಭ್ಯಾಸ ಮಾಡ್ತಿರ್ಬೇಕು. ಅಲ್ಪಕಾಲ, ಅನಿರಂತರ, ಅಸತ್ಕಾರ, ಅದೃಢವಾಗಿ ಅಭ್ಯಾಸ ಮಾಡುವುದರಿಂದ ವಿಯೋಗ ಪ್ರಾಪ್ತಿ ಆಗುತ್ತದೆ. ಅಂದ್ರೆ ಏನಾಗ್ತದ? ಪರಮಾನಂದ ನಿವೃತ್ತಿ, ಸರ್ವ ದುಃಖ ಪ್ರಾಪ್ತಿ. ಉಲ್ಟಾ ಆಗ್ತದೆ ಇದು. ಅಲ್ಪಕಾಲ ಸ್ವಲ್ಪ ಯಾವಾಗಾರ ಟಚ್ ಅಂಡ್ ಗೋ ಮಾಡೋದು, ಅನಿರಂತರ ಅಂದ್ರೆ ಯಾವಾಗಾರ ಒಂದಿಟ್ಟು ಮಾಡೋದು, ಯಾವಾಗಾರ ಒಂದಿಟ್ಟು ಬಿಡೋದು, ಮತ್ತೆ ಅದ್ರ ಬಗ್ಗೆ ಸತ್ಕಾರ ಇಲ್ಲ, ಅದ್ರ ಬಗ್ಗೆ ಗೌರವ ಇಲ್ಲ. ಮತ್ತೆ ದೃಢವಾಗಿ ಮಾಡೋದು ಬಿಟ್ಟಿಗೆ ಅದೃಢವಾಗಿ ಮಾಡಿದರೆ ಏನಾಗ್ತದಂದ್ರ ಅದು ಬಂಧನಕ್ಕೆ ಕಾರಣ ಆಗ್ತದೆ. ಅದಕ್ಕೆ ನಾವು ಅಭ್ಯಾಸ ನಿರಂತರವಾಗಿ ದೀರ್ಘಕಾಲವಾಗಿ ಸತ್ಕಾರದಿಂದ ಮಾಡಬೇಕು, ದೃಢವಾಗಿ ಅಭ್ಯಾಸ ಮಾಡಬೇಕು. ಇವತ್ತು ಗ್ರೂಪ್ನಾಗ ಒಂದು ಸ್ವಾಮೀಜಿ ಪ್ರವಚನ ಹಾಕಿದ್ ನೋಡ್ರಿ, ಕೇಳಿರ? ಪ್ರವಚನ ಹಾಕಿದ್ದು ಇವತ್ತಿಂದು
ಹೆಂಗದ? ಹಾ, ಯಾರ್ರಿ? ಕೊಪ್ಪಳದವ್ರಲ್ಲ, ಕೊಪ್ಪಳದವ್ರಲ್ಲ. ಇವತ್ತ ಈಗ ಸಾಯಂಕಾಲ ಹಾಕಿನ್ ನೋಡ್ರಿ ಒಂದು ಪ್ರವಚನ. ಕೇಳ್ರಿ. ಅವ್ರೆಷ್ಟು ಚಂದ ಹೇಳ. 30 ವರ್ಷ 40 ವರ್ಷ ಆಯ್ತು ನನ್ನ ಬಲ್ಲಿ ಶಾಸ್ತ್ರ ಕೇಳಕತ್ತೀರಿ, ಏನೇನು ಉಪಯೋಗ ಆಗಿಲ್ಲ. ನಿಮ್ಗೆ ಯಾಕೆ ಉಪಯೋಗ ಆಗಲ್ಲಾಗ್ಯದ? ನಾ ಹೇಳಿದ ಶಾಸ್ತ್ರ, ನೀವು ಕೇಳಿದ ಶಾಸ್ತ್ರ ಯಾಕೆ ಉಪಯೋಗ ಆಗಲ್ಲಾಗ್ಯದ? ಮತ್ತ ನಾ ಹೇಳಿದ್ದು ಏನು ವೇಸ್ಟ್ ಆಗ್ಯದೇನು? ಇಲ್ಲ. ಕರ್ಮ ವೇಸ್ಟ್ ಆಗ್ಬೋದು, ಉಪಾಸನೆ ವೇಸ್ಟ್ ಆಗ್ಬೋದು, ಕೇಳಿದ ಜ್ಞಾನ ಎಂದೂ ವೇಸ್ಟ್ ಆಗಲ್ಲ. ಇವೆಲ್ಲ ಹೇಳ್ಯಾರದ್ರೊಳಗ. ಬಹಳ ಒಂದು ಏನ್ ಮಾಡ್ಯಾರಂದ್ರ ಜಾಲಿ ಒಂಥರ ಜೋಕ್ ಟೈಪ್ ಹೇಳ್ಯಾರ ಪ್ರವಚನ. ಬಹಳ ಚಂದ ಹೇಳ್ಯಾರ. ಅದಕ್ಕೆ ಕೇಳ್ರಿ, ಎಲ್ಲರೂ ಹಚ್ಕೊಂಡು ಕೇಳ್ರಿ. ವಿವೇಕ ಚೂಡಾಮಣಿ. ವಿವೇಕ ಚೂಡಾಮಣಿದ ಶ್ಲೋಕ ಮುಂದಿಟ್ಕೊಂಡು ಪ್ರವಚನ ಮಾಡ್ಯಾರ. ಅದಕ್ಕೆ ವೈರಾಗ್ಯದ ಸ್ವರೂಪ. ವೈರಾಗ್ಯದಲ್ಲಿ 2 ಪ್ರಕಾರಗಳು. ಹೆಂಗಪ್ಪ? ವೈರಾಗ್ಯದಲ್ಲಿ ಒಂದು ಅಪರ ವೈರಾಗ್ಯ, ಇನ್ನ ಒಂದು ಪರ ವೈರಾಗ್ಯ. ಪಾತಂಜಲಿ ಯೋಗ ಸೂತ್ರದಲ್ಲಿ ಅಪರ ವೈರಾಗ್ಯ ಅಂದ್ರೆ ತೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಶ್ಚ ವಶೀಕರ ಸಂಜ್ಞಾ ವೈರಾಗ್ಯಂ. ಇದು 1ನೇ ಅಧ್ಯಾಯ 15ನೇ ಶ್ಲೋಕ. ಏನದಪ್ಪ ಅಂತಂದ್ರೆ ವೈರಾಗ್ಯದಾಗ ಹೆಂಗ ಇಹಲೋಕದಿಂದ, ಈಗೇನು ಭೂಲೋಕ ಅದಲ್ಲ, ಇದಕ್ಕಿಂತ ಮ್ಯಾಲ ಬ್ರಹ್ಮಲೋಕದವರೆಗೆ ಏನೇನು ಭೋಗಗಳದವ ಅವುಗಳನ್ನ ಕೇಳಿ ಅವುಗಳನ್ನ ನೋಡಿದ್ರೂ ಸಹಿತ ಹೆಂಗಾಗಬೇಕು? ಅವದ್ರ ಸುದ್ದಿ ಕೇಳಿದ್ರೂ ಸಹಿತ, ಅವದ್ರ ಸುದ್ದಿ ನೋಡಿದ್ರೂ ಸಹಿತ ಈ ಒಂದು ಇಹಲೋಕದಿಂದ ಬ್ರಹ್ಮಲೋಕದ ಪರ್ಯಂತರ ಇರುವ ಭೋಗಗಳಲ್ಲಿ ಈ ಒಂದು ರಾಜಯೋಗ ಸಾಧಕ ಹೆಂಗಿರ್ಬೇಕು? ತೃಷ್ಣಾರಹಿತ, ಆಸಕ್ತಿ ರಹಿತ ಆಗ್ಬೇಕು. ಬ್ರಹ್ಮಲೋಕದ ತನಕ ಅಂತ ಹೇಳ್ಯಾರ. ಇಲ್ಲಿ ನಿಂತು ಬ್ರಹ್ಮಲೋಕದ ತನಕ ಏನು ಭೋಗಗಳದವ ಅವೆಲ್ಲವುಗಳ ಬಗ್ಗೆ ಆಸಕ್ತಿ ರಹಿತವಾಗಬೇಕು. ಇದಕ್ಕೇನಂತಾರಂದ್ರೆ ಅಪರಾವೈರಾಗ್ಯ. ಅಪರಾವೈರಾಗ್ಯ. ಬ್ರಹ್ಮಲೋಕದ ಸುದ್ದಿ ಬಿಡ್ರಿ. ಹೀಗೆ ಈ ಲೋಕದಾಗೆ ಒಬ್ಬಕ್ಕಾರರೆ ಮಧ್ಯಮ ವಯಸ್ಸು, ಸಣ್ಣ ವಯಸ್ಸಿನ ಹುಡುಗಿ ನಿಮಗೆ ಮದುವೆ ಮಾಡ್ಕೊತೀನಿ ಅಂತ ಬಂದಳಂದ್ರೆ ಏನ್ ಮಾಡ್ತೀರಿ? ವಿಚಾರ ಮಾಡ್ಲಿಕ್ಕೆ ಚಾಲು ಮಾಡ್ತೀರ? ಏನ್ ಆಸಕ್ತಿ ರಹಿತರಾಗಿರ್ತೀರ? ಹೆಂಗ್ ಮಾಡ್ತೀರಿ? ವಿಚಾರ ಮಾಡ್ತೀರ? ಹಾಗ ಏನದಂದ್ರ ಬೆಕ್ಕದಿರ್ಲಿ ಅದರ ಮೇಲೆ ನಾವೇನ್ ಮಾಡ್ಬೇಕು? ನಿರಾಸಕ್ತರಾಗಬೇಕು. 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 ರಾಜಯೋಗ ಸಾಧಕರ ಲಕ್ಷಣಗಳು ಹೇಳಕತ್ತಾರ. ಇದು ಅಪರ ವೈರಾಗ್ಯ. ಅಪರ ವೈರಾಗ್ಯ ಸಾಧಿಸಿದ ಸಾಧಕನು ಮುಂದೆ ಪರಾವೈರಾಗ್ಯದ ಸಾಧನೆಯಲ್ಲಿ ತೊಡಗುತ್ತಾನೆ. ಇಲ್ಲಿ ಒಂದ್ ಕಡೆ ಪ್ಲಾಟ್ ಅದ, ಸಸ್ತ ಅದ ನೋಡ್ರಿ, 1-2 ವರ್ಷನಾಗೆ ಡಬಲ್ ರೇಟ್ ಆಗ್ತದ ಅಂದ ಕೂಡ್ಲೇನೆ ಕಿವಿ ನೀರು ಬಿಡ್ತಾವ. 2,000 ರೂಪಾಯಿ ಹಾಕ್ರಪ್ಪ ನಮ್ಮ ಫಂಕ್ಷನ್ಗೆ ಅಂತಂದ್ರ ಸ್ವಲ್ಪ ವಿಚಾರ ಮಾಡ್ಬೇಕು. ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? 500, 1000 ಹಾಕ್ತಿದ್ದೆವು, ಈಗ ಡಬಲ್ ಕೊಡೋದು ಬಂತು. ಮತ್ತ ಅಲ್ಲಿ ಪ್ಲಾಟಿಗೆ ಬೇಕಾದ್ರೆ ಎಷ್ಟರೇ ಸಿಗ್ಬೇಕು, ಫಲಕ ಎಷ್ಟರೇ ಬೇಕು. ಹೆಂಡ್ರ ಮಕ್ಕಳು ಕೇಳಿದ್ರೆ ಬೆಕ್ಕದ ರೊಕ್ಕ. ಆದ್ರೆ ಇಂಥ ಕೆಲಸ ಮಾಡೋದಕ್ಕೆ ಏನಾಗ್ತದ? ವಿಚಾರ ಮಾಡ್ಬೇಕು. ಹಿಂಗ
ಅದಕ್ಕಿದೆ ಅನ್ನೋದು ಅಪರ ವೈರಾಗ್ಯ ಅಂತಂದ್ರ ವಿಷಯ ಭೋಗಗಳಲ್ಲಿ ನಾನು ನನ್ನದು ಅನ್ನೋದು ಕಳ್ಕೊಂಡ್ಬಿಡೋದು. ನಿರಾಸಕ್ತರು ಇರ್ಲಿ, ಹೆಂಡ್ರಿ ಇರ್ಲಿ, ಯಾರು ಬೇಡ ಅಂತಾರ, ಮಕ್ಕಳು ಇರ್ಲಿ, ಯಾರು ಬೇಡ ಅಂತಾರ, ರೊಕ್ಕ ರೂಪಾಯಿ ಇರ್ಲಿ, ಅಲ್ಲ ಮನಿ ಇರ್ಲಿ, ಅವಕ್ಕೇನ್ ಬೇಡ ಅನ್ನಂಗಿಲ್ಲ. ಅವ್ದ್ರೊಳಗೆ ಆಸಕ್ತಿ ಬೇಡ, ಅವ್ದ್ರೊಳಗೆ ನಾನು ನನ್ನದು ಅನ್ನೋ ಅಭಿಮಾನ ಬೇಡ. ಅಪರ ವೈರಾಗ್ಯ ಗೊತ್ತಾಯ್ತರ? ನಿರಾಸಕ್ತನಾಗ್ಬೇಕು. ಅದ್ರ ಬಗ್ಗೆ ಹೆಚ್ಚು ಬೆನ್ನು ಹತ್ಲಕ್ ಹೋಗ್ಬೇಡ್ರಿ. ಕಂಡಿವೇ ಇಲ್ಲ ನಂಗೆ ಬೆನ್ನು ಹತ್ತಬೇಡ್ರಿ. ಮತ್ತೇನ್ ಮಾಡ್ರಿ, ಅಲಕ್ಷ್ಯನೂ ಮಾಡ್ಬೇಡ್ರಿ. ಬ್ಯಾಡ್ ನಡೆ ಕಡೆ ಇಂಥವ್ ಹೇಳಕ್ ಬಂದಿದೇನು ಅಂತ ಅನ್ನಬೇಡ್ರಿ. ಇದು ಅಪರ ವೈರಾಗ್ಯ. ಈಗ ಪರ ವೈರಾಗ್ಯ ಅಂತಂದ್ರೇನು? ತತ್ಪರಂ ಪುರುಷ ಖ್ಯಾತೇನರ್ಗುಣ ವೈತೃಷ್ಣ್ಯಂ ಅಂತಂದ್ರೆ ಏನು? ಪಾತಂಜಲಿ ಯೋಗ ಸೂತ್ರದ 1ನೇ ಅಧ್ಯಾಯ 14ನೇ ಸೂತ್ರ 16 ಪುರುಷನ ಜ್ಞಾನದಿಂದ ಪ್ರಕೃತಿಯ ಗುಣಗಳಲ್ಲಿ ಸರ್ವತಾ ತೃಷ್ಣಾರಹಿತ, ಆಸಕ್ತಿ ರಹಿತ ಆಗುವುದೇ ಪರ ವೈರಾಗ್ಯ. ಯಾವಾಗ ಪುರುಷನು ತನ್ನ ಆತ್ಮದ ಸ್ವರೂಪ ಜ್ಞಾನ ಮಾಡಿಕೊಳ್ಳುತ್ತಾನೆಯೋ ಮತ್ತು ತನ್ನ ಆತ್ಮ ಸ್ವರೂಪದಲ್ಲಿಯೇ ಸ್ಥಿರವಾಗಿ ಇರುತ್ತಾನೆಯೋ ಆಗ ಆತನು ಸ್ಥಿತಪ್ರಜ್ಞನಾಗುತ್ತಾನೆ. ಅಪರ ವೈರಾಗ್ಯದಲ್ಲಿ ಇಹಲೋಕದಿಂದ ಬ್ರಹ್ಮಲೋಕದವರೆಗೆ ಇರುವ ಸಮಸ್ತ ಅನಿತ್ಯ ಸುಖಾದಿಗಳನ್ನು ತ್ಯಾಗ ಮಾಡುತ್ತಾನೆ. ಅನಂತರವೇ ಪರ ವೈರಾಗ್ಯ ಸಾಧನೆ ಮಾಡಲು ಯೋಗ್ಯನಾಗುತ್ತಾನೆ. ಪರ ವೈರಾಗ್ಯದಲ್ಲಿ ಪ್ರಕೃತಿಯ 3 ಗುಣಗಳಾದ ಸತ್ವ, ರಜ, ತಮ ಗುಣಗಳಿಂದ ಪಾರಾಗಿ ತ್ರಿಗುಣಾತೀತನಾಗುತ್ತಾನೆ. ತ್ರಿಗುಣಗಳು ಪರ ವೈರಾಗ್ಯದಲ್ಲಿ ಸಿದ್ಧಿ ಪುರುಷನ ಮೇಲೆ ಯಾವ ಪ್ರಭಾವವನ್ನು ಬೀರುವುದಿಲ್ಲ. ಈ ಭೇದ ಭಾವ ಮತ್ತೆ ತಾಮಸ ಬುದ್ಧಿ ಇವ್ಯಾವ ಅವನ ಮೇಲೆ ಪ್ರಭಾವ ಬೀರಂಗಿಲ್ಲ. ಈ ಸ್ಥಿತಿಯನ್ನೇ ಜೀವನ್ಮುಕ್ತ ಸ್ಥಿತಿ ಅನ್ನುತ್ತಾರೆ. ಪರ ವೈರಾಗ್ಯ ಸ್ಥಿತಿನೇ ಜೀವನ್ಮುಕ್ತ ಸ್ಥಿತಿ ಅಂತಾರೆ. ಸತ್ವ, ರಜ, ತಮ ಗುಣಗಳ ಮೂಲಕ ವ್ಯವಹಾರ ಮಾಡುತ್ತಾ ಲೌಕಿಕ ಜೀವಿಗಳು ಏನ್ ಮಾಡ್ತಾವ? ಕರ್ಮ ಬಂಧನಕ್ಕೊಳಗಾಗುತ್ತವ. ಈ 3 ಗುಣಗಳನ್ನು ಪರ ವೈರಾಗ್ಯ ಸಾಧಕನು ನಿರೋಧಿಸಿ ಸತ್ವಗುಣವನ್ನು ನಿರೋಧಿಸ್ತಾನ, ರಜೋಗುಣವನ್ನು ನಿರೋಧಿಸ್ತಾನ, ತಮೋ ಗುಣವನ್ನು ನಿರೋಧಿಸಿ ಗುಣಾತೀತನಾಗುತ್ತಾನೆ ಮತ್ತು ಜನನ ಮರಣ ರೂಪಿ ಸಂಸಾರದಿಂದಲೂ ಮುಕ್ತವಾಗುತ್ತಾನೆ. ಇದು ಉತ್ತಮ ಅಧಿಕಾರಿ ಕೆಲಸ. ಏನ್ ಮಾಡಬೇಕು? ಅಪರ ವೈರಾಗ್ಯ, ಪರ ವೈರಾಗ್ಯ. ಅಪರ ವೈರಾಗ್ಯ ಅಂತಂದ್ರ ಭೋಗಗಳು ಏನು ನಿಮ್ಮ ಸಂಪರ್ಕಕ್ಕೆ ಬರ್ತಾವ ಅವುಗಳಲ್ಲಿ ನಿರಾಸಕ್ತರಾಗಿರಬೇಕು. ಎಂದರೆ ಕಂಡಿವೇ ಇಲ್ಲ ನಂಗೆ ಮಾಡಬಾರ್ದು. ಮತ್ತಿನ್ನೇನ್ ಮಾಡಬೇಕು? 2ನೇ ಸ್ಟೆಪ್ಪು. ಆ ರೀತಿ ನೀವು ನಿರೋಧ ಮಾಡಿದ ಮೇಲೆ ನಿಮ್ಮೊಳಗಿನ ಸತ್ವಗುಣ, ರಜೋಗುಣ, ತಮೋ ಗುಣಗಳನ್ನ ನೀವು ತ್ಯಾಗ ಮಾಡಬೇಕಾಗ್ತದೆ. ಅವುಗಳನ್ನು ಗುರುತಿಸಿ ತ್ಯಾಗ ಮಾಡಬೇಕಾಗ್ತದೆ. ಅದನ್ನ ಕಲಿಸ್ತಾರ ಅವರು. ಆ ಸತ್ವ, ರಜೋ, ತಮೋ ಗುಣಗಳ ಯಾವ ಪ್ರಭಾವವು ನಿಮ್ಮ ಮೇಲೆ ಉಂಟಾಗ್ಲಾರ್ದಂಗ ನಿಮ್ಮೊಳಗೊಂದು ಗಟ್ಟಿತನ ಬರಬೇಕಾಗ್ತದೆ. ಈಗ ನೋಡ್ರಿ, ಏನ್ರಿ ಸೋಷಿಯಲ್ ವರ್ಕ್ ಮಾಡ್ಲಕತ್ತೀರಿ ಅಂದ್ರೆ ಏನೋ ದೊಡ್ಡ ಘನ ಕಾರ್ಯ ಮಾಡ್ಲಕತ್ತೀನಿ ಅನ್ನಂಗೆ ಅನ್ನಿಸ್ತದಿಲ್ಲ. 100 ಮಂದಿಗೆ ಅಡಿಗೆ ಮಾಡಿ ಹಾಕಿಸ್ಲಕತ್ತೀರಿ ಅಂತ ತಿಳ್ಕೊಳ್ರಿ. ಒಂದು ಕಾಂಡ ಮಾಡ್ಲಕತ್ತೀರಿ, ಏನೋ ಮಾಡ್ಲಕತ್ತೀರಿ ಅಂದ್ರೆ ಏನೋ ಒಂದು ನಿಮ್ಮ ಮೈ ಒಳಗೊಂದು ಭಾರಿ ದೊಡ್ಡ ಹುರುಪು ಬಂದ್ಬಿಡ್ತದೆ. ಏನೋ ದೊಡ್ಡ ಘನ ಕಾರ್ಯ ಮಾಡ್ಲಕತ್ತೀರಿ. ಅಲ್ಲಿ ನೋಡಿದ್ರ ಆ ಅಡಿಗೆ ಮಾಡೋರು ಬೇರೆ, ಆ ಬಾಂಡೆ ಸಾಮಾನುಗಳೇ ಬೇರೆ, ಅಲ್ಲಿ ಕಿರಾಣಿ ಮಾಲೆ ಬೇರೆ, ತಂದವರೇ ಬೇರೆ, ಮಾಡವರೇ ಬೇರೆ, ಉಣವರೇ ಬೇರೆ. ನಿಮ್ಮೊಳಗೆ ಒಂದು ಬಂದಿರ್ತದೆ ನೋಡ್ರಿ, ಅದು ಸತ್ವಗುಣ.
ಭಾರಿ ಖುಷಿಯಾಗ್ಬಿಟ್ಟಿರ್ತದ. ಮತ್ತ ಅದಕ್ಕೆ ದುಡ್ಡು ಗಿಡ್ಡು ಸಂಗ್ರಹ ಮಾಡಿ ಯಾರು ಕೊಟ್ರು ಯಾರು ಬಿಟ್ರು ಇನ್ನ ಯಾರ್ಯಾರು ಕೊಡೋರು ಅದಾರ ಅವೆಲ್ಲ ಲೆಕ್ಕಪತ್ರ ಬಹಳ ಒಂದು ಬಿಗುವಿನಿಂದ ಮಾಡ್ತಿರಲ್ಲ, ಅದೇನದ ರಜೋಗುಣ. ಅದರೊಳಗೂ ಹೆಂಗಿರ್ಬೇಕು, ಮಾಡಬೇಕು, ಆಸಕ್ತಿ ರಹಿತರಾಗಿ ಮಾಡಬೇಕು. ಸತ್ವಗುಣ ಸಾಮಾಜಿಕ ಕೆಲಸ ಮಾಡಬೇಕು, ಅದ ಹೆಂಗ್ ಮಾಡಬೇಕು, ಆಸಕ್ತಿ ರಹಿತರಾಗಿ ಮಾಡಬೇಕು. ಆಸಕ್ತಿ ರಹಿತಿ ಅಂತಂದ್ರೆ ಮಾಡ್ಲಾರ್ದಂಗೆ ಇರೋದಲ್ಲ, ಮಾಡಬೇಕು. ಬಟ್ ಅದ್ರೊಳಗೆ ನಾನು ನನ್ನದು ಅನ್ನೋದೇ ಆಸಕ್ತಿ. ಆ ನಾನು ನನ್ನದು ಅನ್ನೋದು ಬಿಟ್ಟು ಮಾಡಬೇಕಷ್ಟೇ. ತಮೋಗುಣ ನಮ್ಗೆ ಏನ್ ಮಾಡೋದ, ಯಾರೋ ಏನೋ ಮಾಡ್ತಿರ್ತಾರ, ಹೋಗಿ ಸುಮ್ ಕೂತಿಕೆ ಒಂದಿಟ್ಟು ಹೋಗಿ ಉಂಡು ಬಂದ್ರೆ ಏನಾಗಿರೋದ ಅಂತೇಳಿ ಅದಕ್ಕೆ ಎಲ್ಲಾನು ಬಳಸ್ಕೊಂಡು ಅದಕ್ಕ ತನಗ ಸಂಬಂಧ ಇರ್ಲಾರ್ದಂಗೆ ಇರೋದು. ಮತ್ತ ಯಾರ ಜೊತೆಗೆ ಸಿಕ್ಕ್ರು ಅಂತಂದ್ರ ಅವ್ರ ಸಂಗಡ ಸೇರಿ ಉಣಿಸಿದವ್ರಿಗೆ ಬೈಯೋದು. ಇದು ತಮೋಗುಣ. ಈ ಎಲ್ಲ ಗುಣಗಳಿಂದ ದಾಟಿ ಹೋಗ್ಬೇಕು. ಸತ್ವ ರಜ ತಮಗುಣಗಳಿಂದ ದಾಟಿ ತ್ರಿಗುಣಾತೀತ ಆಗ್ಬೇಕು. ದೊಡ್ಡದೇನೋ ಸಮಾಜಕ್ಕೆ ಉಪಕಾರ ಮಾಡ್ಲಿಕ್ಕತ್ತೀನಿ ಅನ್ನೋದು ತಲೆಗಿರಬಾರ್ದು. ಇದು ನಾನೇ ಮಾಡ್ಲಕತ್ತೀನಿ ಅನ್ನಂಥದ್ದು ನನ್ಲಿಂತೆ ನಡೆದ ಅನ್ನೋದನ್ನು ಇರಬಾರ್ದು. ಮತ್ ನಮ್ಗೆ ಎದಕ್ ಬೇಕಪ್ಪ, ಯಾರೋ ಮಾಡ್ತಾರ ಸುಮ್ ಹೋಗಿ ಬಂದ್ರಾಯ್ತು ಅನ್ನಂತ ಆಲಸ್ಯನೂ ಇರಬಾರ್ದು. ಹಿಂಗೆಲ್ಲ ಹೇಳ್ಕೊತ ಹೋಗ್ತಾರ. ಪರ ವೈರಾಗ್ಯ ಅಪರ ವೈರಾಗ್ಯ. ನೆಕ್ಸ್ಟ್ ಏನದು, ಮಧ್ಯಮ ಅಧಿಕಾರಿಗೆ ಏನ್ ಹೇಳ್ತಾರ ಅನ್ನೋದು ನಾಳೆ ನೋಡೋಣ. ಅದೇನದಂದ್ರ ಮಧ್ಯಮ ಕೋಟಿ ಅಧಿಕಾರಿ ಸಾಧಕರಿಗಾಗಿ ಕ್ರಿಯಾಯೋಗ ಸಾಧನ. ಕ್ರಿಯಾಯೋಗ ಸಾಧನ ನಾಳೆಗೆ. ಇದು ಪರ ವೈರಾಗ್ಯ ಅಪರ ವೈರಾಗ್ಯ. ಯಾರಿಗೆ? ಉತ್ತಮ ಅಧಿಕಾರಿಗಳಿಗೆ. ಮಧ್ಯಮ ಅಧಿಕಾರಿಗಳಿಗೆ ಎಂಥದ್ದು? ಕ್ರಿಯಾಯೋಗ ಸಾಧನ. ಏನ್ ಕ್ರಿಯಾಯೋಗ ಹೇಳ್ತಾರೆ ನಾಳೆ ನೋಡೋಣ. ಏನಾದ್ರು ತಿಳಿತಾ ಹೇಳಿದ್ದು? ಉತ್ತಮ ಅಧಿಕಾರಿ ವಿಷಯದ ಭೋಗಗಳನ್ನ ನಿರಾಸಕ್ತನಾಗಿರಬೇಕು. ಸತ್ವಜಮ ಗುಣಗಳನ್ನ ಕಳ್ಕೊಂಡಿರ್ಬೇಕು. ಪರಾವೈರಾಗ್ಯ ಅಂದ್ರ ಇಹಲೋಕದಿಂದ ಬ್ರಹ್ಮಲೋಕದ ತನಕ ಏನೇನು ಭೋಗಗಳವ ಅವುಗಳಲ್ಲಿ ನಿರಾಸಕ್ತಿ. ನಾನು ನನ್ನದು ಬೇಕು ಅಪಾಪಿ, ಬೇಕು ಬೇಕು ಎಂಬ ಅಪಾಪಿ ಕಳ್ಕೊಂಡಿರ್ಬೇಕು. ಮತ್ತ ಚಿತ್ತವೃತ್ತಿ ನಿರೋಧ ಅಂದ್ರೆ ಬಾಹ್ಯ ವಿಷಯಗಳನ್ನ ತನ್ನ ವೃತ್ತಿಯನ್ನ ಹಿಂದಕ್ಕೆ ಚಕ್ಕೋಬೇಕು, ವಿತ್ಡ್ರಾ ಮಾಡೋದಂತಾರ. ಶಬ್ದದ ಬೆನ್ನಚ್ಚಿ ಹೋಗೋ ಟೈಮ್ನಾಗ ಬೇಡ ಬೇಡ ಬಹಿರ್ಮುಖಿಯಾಗಿ ಹೋಗಬೇಡ, ಅಂತರ್ಮುಖಿಯಾಗಿ ಕಡೆ ವಾಪಸ್ ಬಾ. ಯಾವುದೋ ಒಂದು ವಾಸನೆ ಬರ್ಲಕ್ಕತ್ತ, ಆ ವಾಸನೆ ಬೆನ್ನಚ್ಚಿ ಹೋಗಿ ಏನಿದು ವಾಸನೆ ಏನಿದು ವಾಸನೆ ಅಂತೇಳಿ ಬೆನ್ನಚ್ಚಿ ಹೋಗ್ಬೇಡ. ನಿನ್ನೊಳಗೆ ನೀನಿರು. ನಿನ್ನೊಳಗೆ ನೀನಿರದೇ ಅಂತರ್ಮುಖಿ ಆಗದು. ವಿಷಯಗಳ ಬೆನ್ನತ್ತಿ ಹೋಗಿ ಜಗತ್ತಿನಾಗ ಓಡಾಡದೆ ಬಹಿರ್ಮುಖಿ ಆಗದು. ಮತ್ತೆ ಮುಂದೆ ಮತ್ತೆ ಮಧ್ಯಮ ಕೋಟಿ ಸಾಧಕರು. ಕೋಟಿ ಕೋಟಿ ಅಂತ ಯಾಕೆ ಶಬ್ದ ಬಳಸ್ತಾರಂದ್ರೆ ಶ್ರೇಷ್ಠ ಸಾಧಕರು ಅಂತ, ಇವರೆಲ್ಲ ಪುಣ್ಯವಂತರಂತ. ಮತ್ತೇನಿಲ್ಲ, ಪುಣ್ಯವಂತರು. ಪುಣ್ಯ ಕೋಟಿ ಅಂತಂದ್ರೆ ಕೋಟಿ ಅಂದ್ರೆ ಶ್ರೇಷ್ಠ. ಪುಣ್ಯವಂತರಲ್ಲಿ ಶ್ರೇಷ್ಠವಾದ ವಸ್ತುಗಳಿಗೆ ಕೋಟಿಯನ್ನು ಶಬ್ದ ಬಳಸ್ತಾರೆ. ಉಳಿದದ್ದು ನಾಳೆ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्ण
मुच्यते। ॐ शान्ति शान्ति शान्तिः। परमानन्दप्राप्तिः भव, सर्वदुःखनिवृत्तिः भव, इष्टार्थसिद्धिरस्तु, यशस्वी भव यशस्वी भव। ॐ शान्ति शान्ति शान्तिः। ಎಲ್ಲರಿಗೂ ಶರಣ ಶರಣ.